ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅವರ್ ಅಪ್ ಅಂಡ್ ಟು ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಇಮ್ರಾನ್ ಹಶ್ಮಿ ಅಂಡ್ ದಿಶಾ ಪಟಾಣಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಪಾರ್ಟ್ 2 ಅಲ್ಲಿ ಇಂಟ್ರೊಡ್ಯೂಸ್ ಆಗುವಂತಹ ಹೊಸ ಕ್ಯಾರೆಕ್ಟರ್ ಅಂದ್ರೆ ಜೂನಿಯರ್ ಆಲಿಯಾ. ಅದು ಹೇಗೋ ಹ್ಯೂಮನ್ ಟ್ರಾಫಿಕಿಂಗ್ ದಂಧೆಗೆ ಸಿಗಾಕೊಂತಾಳೆ. ಅವಳನ್ನ ಅಲ್ಲಿಂದ ಸೇಫ್ ಆಗಿ ಬಿಡಿಸ್ಕೊಂಡು ಬರುವಂತಹ ಶಪಥ ಮಾಡುವಂತಹ ಶಿವಂ ಆ ಗ್ಯಾಂಗ್ ಅನ್ನ ಇನ್ಫಿಲ್ಟ್ರೇಟ್ ಮಾಡಿ ಅಲ್ಲಿ ಹೋದಾಗ ಅವನಿಗೆ ಗೊತ್ತಾಗುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪಾರ್ಟ್ 1 ಅಲ್ಲಿ ಹೇಗೆ ರೀಮಾ ತನ್ನ ಬಾಸ್ ಮಲಿಕ್ ಸಾಬ್ ನ ಬಂದಿ ಆಗಿರ್ತಾಳೋ, ಸೇಮ್ ಅದೇ ರೀತಿ ಪಾರ್ಟ್ 2 ಅಲ್ಲಿ ಬರುವಂತಹ ಹೊಸ ಕ್ಯಾರೆಕ್ಟರ್ ಝಾರಾ ಅವಳ ತಮ್ಮ ಜೊರಾವರ್ ಇಂದ ಬಂದಿ ಆಗಿರ್ತಾಳೆ. ಈಗ ಶಿವಂ ಜೂನಿಯರ್ ಆಲಿಯಾ ಜೊತೆ ಝಾರಾಳನ್ನು ಸಹ ಎಲ್ಲಾ ಬಂಧನಗಳಿಂದ ಮುಕ್ತಗೊಳಿಸಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಇಮ್ರಾನ್ ಹಶ್ಮಿ ಆಸ್ ಶಿವಂ ಆಸ್ ಎಕ್ಸ್ಪೆಕ್ಟೆಡ್ ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. ದಿಶಾ ಪಟಾಣಿ ಆಸ್ ಝಾರಾ ಅವರ ಪ್ರೀವಿಯಸ್ ಫಿಲ್ಮ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಬೆಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ರೆಸ್ಕ್ಯೂ ಡ್ರಾಮಾನೇ ಆದ್ರೂ ಅವರಪ್ಪನ್ ಫ್ರಾಂಚೈಸಿಗೆ ತಕ್ಕಂತೆ ಇನ್ನೊಂದು ಕಥೆನ ಮಾಡ್ಕೊಳ್ಳೋದು ಅಷ್ಟೊಂದು ಈಸಿ ಟಾಸ್ಕ್ ಅಲ್ಲ. ಬಟ್ ಇವರು ಅದೇ ಟೆಂಪ್ಲೇಟ್ ಅಲ್ಲಿ ಇನ್ನೊಂದು ಹೊಸ ಕಥೆನ ಮಾಡ್ಕೊಂಡಿರೋದು ನನಗೆ ಲೈಕ್ ಆಯ್ತು. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಸ್ಕ್ರೀನ್ ಪ್ಲೇ ಸ್ಲೋ ಆದ್ರೂ ಆಡಿಯನ್ಸ್ ನೆಕ್ಸ್ಟ್ ಏನಾಗಬಹುದು ಫಿಲ್ಮ್ ಅಲ್ಲಿ ಅಂತ ಆಂಟಿಸಿಪೇಟ್ ಮಾಡೋ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಇಬ್ರು ಗದ್ದಾರ್ಗಳು ಅಂದ್ರೆ ದ್ರೋಹಿಗಳು ಮುಖಾಮುಖಿ ಆಗುವಂತಹ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಎಲ್ಲೂ ಸಹ ಬೋರ್ ಅಂತ ಅನ್ಸ್ಲಿಲ್ಲ. ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ತಗೊಂಡೋಗುವಂತಹ ಎಲ್ಲಾ ಸ್ಕೋಪು ಇತ್ತು. ಆದ್ರೆ ಅಲ್ಲಲ್ಲಿ ಒಂದೊಂದೇ ಸಸ್ಪೆನ್ಸ್ ಬಿಲ್ಡ್ ಮಾಡ್ತಾರೆ ಅಷ್ಟೇ ಹೊರತು ಅದನ್ನ ತುಂಬಾ ಟೈಮ್ ಕ್ಯಾರಿ ಮಾಡಲ್ಲ, ಬೇಗನೆ ಬಿಟ್ಕೊಟ್ಬಿಡ್ತಾರೆ. ಇದರಿಂದಾಗಿ ಸ್ಕ್ರೀನ್ ಪ್ಲೇ ಪ್ರೆಡಿಕ್ಟಬಲ್ ರೆಸ್ಕ್ಯೂ ಡ್ರಾಮಾ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆಲಿಯಾ ಮತ್ತು ಸಿಕಂದರ್ ಈ ಎರಡು ಕ್ಯಾರೆಕ್ಟರ್ಸ್ ರಿಲೇಟೆಡ್ ಆಗಿ ಬರುವಂತಹ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದರಿಂದಾಗಿ ಆ ಟ್ವಿಸ್ಟ್ ನನಗೆ ಇಂಪ್ಯಾಕ್ಟ್ ಮಾಡಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಹೊಡೆದಾಟ ಸ್ವಲ್ಪ ಮಟ್ಟಿಗೆ ಥ್ರಿಲ್ಲಿಂಗ್ ಆಗಿ ಬಂದಿದೆ ಅನ್ನೋದೊಂದು ಬಿಟ್ರೆ, ಸೆಕೆಂಡ್ ಹಾಫ್ ಅಲ್ಲಿ ನೇನು ಸಹ ಎಂಗೇಜಿಂಗ್ ಅಂತ ಅನ್ಸಲಿಲ್ಲ ನನಗೆ. ಇದರಿಂದಾಗಿ ಸೆಕೆಂಡ್ ಹಾಫ್ ದ ಫಿಲ್ಮ್ ನನಗೆ ವರ್ಕ್ ಆಗಲಿಲ್ಲ. ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲ್ಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಫಿಲ್ಮ್ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಈ ಫಿಲ್ಮ್ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.